ಹಲೋ ಜಯಮರ ಒಂದ್ ₹100 ಕೊಡಿ. ಇದ್ಯಾವ್ದು ಇದು ಹೊಸ ಇದೆಲ್ಲ ಸರಿ ಇಲ್ಲ ನೋಡು. ಕಬ್ಬಣ ಚಿನ್ನ ಅಂತ ಮಾಡ್ತೀಯಾ? ನನ್ನ ಹೊಟ್ಟೆ ಉರ್ಸೋದಂತಾನೆ ಹುಟ್ಟಿದ್ಯಾ? ಜನಗಳಿಗೆ ಮೋಸ ಮಾಡ್ತೀಯನೋ? ಮೋಸ ಮಾಡಿದ್ ನಾನಲ್ಲ ಕಣಮ್ಮ, ಅವನ್ನ ಜೊತೆ ಹಾಕೊಂಡು ಓಡಾಡ್ತಿದ್ಯೋ ನಾಯಿ? ಆ ಯಪ್ಪ ಸತ್ತೋದನ್ ಕಣಮ್ಮ. ಕೆರೆ ತಗೊಂಡು ಹೊಡಿತೀನಿ ನನ್ನ ಹತ್ರ ಸುಳ್ಳು ಹೇಳಿದ್ರೆ. ಈಗ ತಾನೇ ಯಾವನ್ನ ಮಾತಾಡ್ಸ್ಕೊಂಡು ಹೋದ? ಈಗ ಅದೆಲ್ಲ ಬೇಡ, ನೀ ದುಡ್ಡು ಕೊಡ್ತೀಯ ಇಲ್ವೋ? ಕೊಡಲ್ಲ. ಬೇಡ ಹೋಗು. ಕೋಲು ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ. ಕಾಲೇಜಲ್ಲಿ ಟ್ರಿಪ್ ಇದೆ ಅಂತ ಮನೇಲಿ ಹೇಳು, ಸಿಟಿಗೆ ಹೋಗೋಣ. ನಮ್ಮ ಅಪ್ಪಂಗೆ ಹೇಳ್ದೆ ನಾನು ಎಲ್ಗೂ ಬರಲ್ಲ. ಯಶು, ನೀನ್ ಹಿಂಗಾದ್ರೆ ನಮ್ಮ ಮದ್ವೆ ಕತೆ ಅಷ್ಟೇ. ನಾನು ತಮಾಷೆ ಮಾಡ್ತಿಲ್ಲ. ಯಾರೋ ಬಂದ್ರು. ರಿಪೇರಿ ಇವತ್ತಿಗೆ ಆಗಲ್ಲ. ನಮಸ್ಕಾರ. ನಮಸ್ಕಾರ. ಕಾಲೇಜ್ಗೆ ಹೋಗದೆ ಇಲ್ಲೇನೆ ಮಾಡ್ತಿದ್ಯಾ? ಮೊಬೈಲ್ ರಿಪೇರಿ ಕೊಡಕ್ ಬಂದಿದ್ದೆ. ಪರಂಗಿ ಒಂದ್ ₹200 ಕೊಡು. ತಿಂಗಳ ಕೊನೆ ಬಾಡ್ಗೆ. ಕತೆ ಎಲ್ಲ ಬೇಡ, ಮಡಗಿದ್ಯಾ ಇಲ್ವಾ? ಎಷ್ಟಾಯ್ತು ನೋಡ್ತೀನಿ, ತಗೊಳ್ಳಿ. ಒಂದ್ ನಿಮಿಷ. ಕೈಯಲ್ಲಿ ದುಡ್ಡು ನೋಡ್ತಿದಂಗೆ ರಾಕಿ ಕಟ್ತಿಯಲ್ಲ, ₹1 ಕೊಡಲ್ಲ. ನನ್ಗೇನ್ ದುಡ್ಡು ಬೇಡ, ನಂಗ್ ಟೈಮ್ ಬಂದಾಗ ಏನ್ ಬೇಕು ಅಂತ ನಾನೇ ಕೇಳ್ತೀನಿ. ಆಯ್ತು ಬಾಯ್. ಕಳ್ಳನ ನಾನು, ಮೋಸ್ಗಾರನ? ಇದೇ ಪೊಲೀಸ್ನವರು ನನಗೆ ಊರಾರ ಹಾಕಿ ಶಬಾಷ್ ಅನ್ಬೇಕು. ಟಿವಿಲಿ ಪೇಪರ್ಲಿ ನನ್ ಬಗ್ಗೆ ದೊಡ್ಡದಾಗಿ ಬರ್ಬೇಕು. ಹಂಗ್ ಮಾಡ್ತೀನಿ ನೋಡ. ಏನಪ್ಪಾ ಮಾಡ್ತೀಯಾ? ಇಡೀ ಊರಿನ ಜನ ಇಂತ ಒಬ್ಬ ಮಗ ನಮ್ಗೆ ಹುಟ್ಟಿಲ್ವಲ್ಲ ಅಂತ ನಮ್ಮ ಅಮ್ಮನ ಹತ್ರ ಹೇಳ್ಕೋಬೇಕು. ನಮ್ಮಮ್ಮ ಹಂಗೆ ಹೊಟ್ಟೆ ಹೊರ್ಕೋಬೇಕು. ಹಂಗ್ ಬದುಕ್ ತೋರಿಸ್ತೀನಿ ನೋಡ. ಸಾಕ್ಬಿಡ, ಎತ್ಕೋ ಹೆಣನ. ಅಯ್ಯೋ ನಿನ್ ಮಕ್ಕೆ, ಬದುಕಿದಂಗೆ ಅನ್ಯಾಯವಾಗಿ ಮಣ್ಣು ಮಾಡ್ಬಿಡ್ತಿದ್ದಲ್ಲ. ಏನೋ ರೋಗ ನಿನ್ಗೆ? ಸರಿ ಉಸಿರಾಡು. ಏನ್ ಬೇಕು? ಕೆಂರಾಜ ದುಡ್ಡು ಬೇರೆ ಕೇಳ್ತಾನೆ. ಲೇ, ಅವನಿಗೆ ದುಡ್ಡು ಕೊಡ್ತೀಯ? ಹೋಗ್ಲಿ ಬಿಡ, ಪಾಪ ಹುಷಾರಿಲ್ಲ. ನನಗೆ ಅದಲ್ಲ ಕಣೋ ಚಿಂತೆ ಮಗ. ಸುಮ್ನೆ ಗುಣಿ ವೇಸ್ಟ್ ಆಗೋಯ್ತಲ್ಲ, ಏನ್ ಮಾಡೋದು? ಮಲ್ಕೊಂಬಿಡ, ಎದೆ ಮೇಲೆ ಮಣ್ಣಾಕ್ತೀನಿ. ಯಾಕೆ ಬಂದ್ಬಿಡು. ತಗೊಳಪ್ಪ, ಗುಣಿ ಹೊಡೆದಿರೋ ದುಡ್ಡು. ಅದು ನಾವೊಬ್ರು ಕೊಟ್ರೆ ದೇವ್ರು ನಮಗ್ ಕೊಡ್ತಾನೆ, ತಿಳ್ಕ. ತಗೊಳ, ಸಂಖ್ಯೆ ಗುದ್ಲಿನ ಹೋಗೋಣ. ಊರಿಗ್ ಮಗ ಅಲ್ಲ, ಸ್ಮಶಾನಕ್ಕೆ ಎಣ ಅಲ್ಲ. ವೇಸ್ಟ್ ಬಾಡಿ ನೀನು. ಗುಣಿ ಪಕ್ಕ ಮೂರ್ಛೆ ಬಿದ್ದಿದ್ರೆ ಮಣ್ಣು ಮಾಡ್ಬಿಡ್ತಾರೆ. ಎದಾಗ ಮನೆಗೆ ಲೈ. ಏನು ಎತ್ತ ಕೆಂಪರಾಜನ್ನ ಹಿಡ್ಕದ್ನ ಹಿಡ್ಕ. ಇವನ ಹತ್ರ ಕ್ರಾಕ್ ರಾಜ ಕಣಲ್ಲೇ. ನಿನ್ ಒಕ್ಕ ನಾಯಿ ಕಿತ್ಕೊಂಡು ಹೋಗ. ಅವ್ನ್ ಸೊತ್ತಗವನೆ ಅಂದಲ್ಲೋ. ತಗೊಳ್ಳೋ ಟಿಕೆಟ್. ಮೂರೇ ಟಿಕೆಟ್ ಇದೆಯಲ್ಲ, ಪುಟ್ಟವನ್ ಟಿಕೆಟ್ ಇಲ್ಲಿ. ಅವಳು ಹೆಂಗೋ ಪಿಕ್ಚರ್ ನೋಡ್ತಾಳೆ. ಅವಳು ನೋಡ್. ಜೀವನ ಅಂದಮೇಲೆ ಕಷ್ಟ ಎಲ್ರಿಗೂ ಇದ್ದೇ ಇರುತ್ತೆ. ಹಾಗಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವ ಸಮಸ್ಯೆಗೂ ಪರಿಹಾರ ಅನ್ನೋದು ಸಿಗೋದಿಲ್ಲ. ಹೀಗೆ ನನ್ನ ಫ್ರೆಂಡು ಪ್ರೀತಿ ಪ್ರೇಮ ಅಂತ ತುಂಬಾನೇ ತಲೆ ಕೆಡ್ಸ್ಕೊಂಡಿದ್ಲು. ಹಾಗೆ ಡಿಪ್ರೆಷನ್ ಕೂಡ ಹೋಗಿದ್ಲು. ತುಂಬಾನೇ ಪ್ರೀತಿಲಿ ಮೋಸ ಕೂಡ ಹೋಗಿದ್ಲು. ಹೀಗೆ ಅವನನ್ನು ಮರೆಯೋಕ್ ಆಗಲ್ಲ ಅಂತ ತುಂಬಾ ಹಿಂಸೆ ಕೂಡ ಪಡ್ತಾ ಇದ್ಲು. ಅವಾಗ ನನಗೆ ತಕ್ಷಣ ನೆನಪಾಗಿದ್ದು ಪಂಡಿತ್ ಶ್ರೀಕಾಂತ್ ರಾವ್ ಆಚಾರ್ಯ ಅಂತ. ನಿಮ್ಮ ಸಮಸ್ಯೆ ಏನೇ ಇದ್ದರೂ ಕೊಳ್ಳೆಗಾಲದಿಂದ ನೇರವಾಗಿ ಪರಿಹಾರ ಕೊಡುತ್ತಾರೆ. ಇವರ ನಂಬರ್ ಅನ್ನು ನಾನು ಅವಳಿಗೆ ಶೇರ್ ಮಾಡಿದೆ. ಜಸ್ಟ್ 24 ಗಂಟೆಗಳಲ್ಲಿ ಶಾಶ್ವತವಾಗಿ ಅವಳಿಗೆ ಪರಿಹಾರ ಕೊಟ್ಟಿದ್ದಾರೆ. ಇವಾಗ ಅವಳು ತುಂಬಾನೇ ಖುಷಿಯಾಗಿದ್ದಾಳೆ. ಹಾಗೆ ನಿಮ್ಗೂ ಕೂಡ ಯಾವುದೇ ವಿಚಾರ ಆಗಿರ್ಬೋದು, ವಿದ್ಯೆ, ಉದ್ಯೋಗ, ಆಸ್ತಿ ವಿಚಾರ, ಪ್ರೀತಿಯಲ್ಲಿ ನಂಬಿ ಮೋಸ ಏನೇ ಇದ್ದರೂ ಕೇವಲ 24 ಗಂಟೆಗಳಲ್ಲಿ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗಿ ಕಾಣುತ್ತದೆ. ಗುರೂಜಿ ನಂಬರ್ ಬಂದು 9886663848. ನಿಮಗೆ ಏನೇ ಸಮಸ್ಯೆ ಇದ್ದರೂ ಅವರನ್ನು ಭೇಟಿ ಮಾಡಿ.